ಮಸ್ತಾಗೈತೆ. ಆದ್ರೆ ಇವ್ನ ಕಾಲ್ಗೆ ಲೀಚಸ್ ಕಚ್ಬಿಟ್ಟೈತೆ ನೋಡ್ರಿ. ಇಲ್ಲಿ ಫಸ್ಟ್ ಲೀಚಸ್ ಇವ್ನಿಗೆ ಕಚ್ಚಿರೋದು. ಟಮಾಟೋ ಹಣ್ಣು ರಸ ಕುಡ್ದ್ಬಿಟ್ಟೈತೆ, ಕಚ್ಬಿಟ್ಟು ಹೊಂಟೋಗ್ಬಿಟ್ಟೈತೆ ಅದು ನೋಡ್ರಿ. ನಾವು ಮುನ್ನಾರಲ್ಲಿ ಇದೀವಿ. ತಾತ ಚೆನ್ನಾಗಿ ನಮ್ ಮಾತಾಡ್ಸ್ಕೊಂಡು ದೋಸೆ ಎಲ್ಲ ಸಕ್ಕದಾಗ ಹಾಕ್ತವ್ರೆ ನೋಡ್ರಿ. ಸಪೋರ್ಟ್ ಮಾಡಿ. ಮುನ್ನಾರ ಕೇಳಕ್ ಬಂದ್ರೆ ನೋಡ್ರಿ ಈ ತರ ಎಲ್ಲ ಬ್ಯಾನರ್ ಹಾಕಿರ್ತಾರೆ. ಏನ್ ಮಾಡ್ತಿದ್ಯೋ? ಪೋರ್ಚುಗಲ್ ಫುಲ್ ಫುಟ್ಬಾಲ್ ಫ್ಯಾನ್ಸ್ ಇದೆಲ್ಲ ನೋಡ್ರಿ. ತುಮಾರ ಯೂಟ್ಯೂಬ್ ಸ್ಕ್ಯಾನ್ ಮಾಡ್ಕೊಳ್ಳಿ. ಇದು ಯೂಟ್ಯೂಬ್ ಅವ್ರದ್ದು ಚಾನಲ್, ಯೂಟ್ಯೂಬ್ ಚಾನಲ್ ಐತೆ ಅವ್ರದ್ದು. ಹ್ಞೂ ಸ್ಟಾರ್ ಫಿಶ್ ಎಲ್ಲ ಬಿದ್ದಾರೆ ಗೈಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಗೈಸ್ ಬಂದ್ವಾ ಸಮುದ್ರದಲ್ಲಿ ಆಡೋಣ ಅಂತ. ಇಲ್ಲಿ ರಿಸ್ಟ್ರಿಕ್ಟೆಡ್ ಹೇಳ್ಬೇಕಂದ್ರೆ ರಿಸ್ಟ್ರಿಕ್ಟೆಡ್. ನಾವು ಜಾಸ್ತಿ ಒಳಗಡೆ ಏನು ಹೋಗಿಲ್ಲ, ಸುಮ್ಮನೆ ಇಲ್ಲೇ ನಿಂತಿದ್ವಿ. ಇವ್ರು ಒಂದಿಬ್ರು ಬಂದ್ಬಿಟ್ಟು ಹ್ಞೂ ಅಂತ ಹೇಳ್ತಾ ಇದ್ರು. ಅವ್ರ ಜವಾಬ್ದಾರಿ ಅವ್ರು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ನಾವೇನು ಒಳಗಡೆ ಇಳಿದು ಆಡ್ತಾ ಇರಲಿಲ್ಲ, ಸುಮ್ಮನೆ ಕಾಲು ತ್ಯಾವ ಆಗೋಷ್ಟು ಮಾಡ್ತಾ ಇದ್ವಿ ಅಷ್ಟೇ. ಆಮೇಲೆ ನಾವು ಬೈದ್ರು, ಹೋಗ್ಲಿ ಬಿಡಿ ಇನ್ನೇನು ಅವ್ರದ್ದೇ ಇದಲ್ವಾ, ರಿಸ್ಟ್ರಿಕ್ಟೆಡ್ ಅಲ್ವಾ, ನಮ್ಮದೇ ತಪ್ಪನ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕಬಡ್ಡಿ ಆಡ್ತಾ ಇದ್ದೀವಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೇರಳ ಪಾರ್ಟ್ 2 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ರೂಮ್ ತಗೊಳ್ತಾ ಇದ್ದೀವಿ. ಟೈಮ್ ಬಂದು 11 ಗಂಟೆ. ಆದ್ರೂ ಒಳ್ಳೆ ಮೆಮೊರೀಸ್ ಇತ್ತು ಗೈಸ್. ಒಳ್ಳೆ ಎಂಜಾಯ್ ಮಾಡಿದೀವಿ ರೂಮಲ್ಲಿ. ರಾತ್ರಿ ವಿಡಿಯೋ ಮಾಡಕ್ಕಾಗಿಲ್ಲ. ಬಲ್ಬ್ ಕದಿಕ್ ಹೋಗಿದ್ದ, ಇವನ್ ಪ್ಯಾನ್ ಕದಿಕ್ ಹೋಗಿದ್ದ, ಇವನ್ ಟಿವಿ ಕದಿಕ್ ಹೋಗಿದ್ದ. ದೇಪೋಡ್ ಹೊಂಟೋಗ್ಬಿಡ್ತಾ ಇದ್ದ. ಕಣೋ ಅವ್ರು ಹೋದಲ್ಲಿ ಬಂದ್ಬಿಟ್ರೆ ಊಟ ಐತೆ. ಇವಾಗ ನೆಕ್ಸ್ಟ್ ಪ್ಲೇಸ್ ಎಲ್ಗೋ ವ್ಯೂ ಪಾಯಿಂಟ್ಸ್ ನೆಕ್ಸ್ಟ್ ಪ್ಲೇಸಸ್ ಗಳಿರೋದು ಅಲ್ಲಿ ಸಿಗೋಣ ಬನ್ನಿ ಗೈಸ್. ನಾವಿವಾಗ ಡೋರ್ಸ್ ಆಫ್ ಹೆವೆನ್ ಬಂದಿದೀವಿ. ಇಲ್ಲಿನ ವಾತಾವರಣ ನೋಡಿ, ಫುಲ್ಲು ಫಾಗ್ ಅನ್ಕೊಳ್ರಿ. ಫುಲ್ ಟೀ ಎಸ್ಟೇಟ್ ಫಾಗ್. ಮಳೆ ಜಾಸ್ತಿ ಆಯ್ತು ಮಚ್ಚಿಲು. ಕರ್ಕ ಬಂದಿರೋದು ಇವ್ರು ನೋಡ್ರಿ. ಇವ್ರ ಪೇಸ್ ಕಟ್ ನೋಡಿ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ನಾಯ್ದೊಳೆ ನಂದನ್ ಅಂತವ್ರ ಹೆಸರು. ಡೋರ್ಸ್ ಆಫ್ ಹೆವೆನ್ ಬಂದಿರೋದು ನಾವು. ಇಲ್ಲಿ ಮಸ್ತ್ ಪ್ಲೇಸ್ ಅನ್ಕೊಳ್ಳಿ ಮಾತ್ರ. ನಾನು ಎಂದೆಂತ ನೋಡಿರೋ ಪ್ಲೇಸ್ ಇದೆ. ಇದೊಂದು ದೊಡ್ಡ ಬಿಗ್ ಬೆಸ್ಟೆಸ್ಟ್ ಪ್ಲೇಸ್ ಅನ್ಕೊಳ್ಳಿ. ಮಸ್ತ್ ನೋಡಿ, ಹಿಂಗೆ ವ್ಯೂ ಹಂಗೆ ಸೈದ ಸಕ್ಕದಾಗದೆ ಟೀ ಎಸ್ಟೇಟು ನೋಡ್ರಿ. ಇವರೆಲ್ಲ ನಂಗೆ ಕೊಡ್ರು, ನಂಗೆ ನಾನು ಎತ್ಕೋಗಿರಲಿಲ್ಲ ಮನೆಗೆ. ಒಳ್ಳೆ ಇದೆ ಹಂಗಾದ್ರೆ. ಮಳೆ ಜಾಸ್ತಿ ಬರ್ರಿ ಗೈಸ್. ನನ್ನ ಫೇಸ್ ನೋಡಿ ಶಾಕ್ ಆಗ್ಬಿಡ್ರಿ. ಫುಲ್ ಹೆವಿ ಚಳಿ, ಇಲ್ಲಿ ಏನಿಲ್ಲ ಅಂದ್ಬಿಟ್ಟು ಹಂಗ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಕಟ್ಕೊಂಡಿದೀನಿ ನೋಡ್ರಿ. ಇವಾಗ ಬಂದೋ ಡೋರ್ಸ್ ಆಫ್ ಹೆವೆನ್ ಇದೆ ನೋಡ್ರಿ. ಸ್ವರ್ಗ ಅನ್ಕೊಳ್ರಿ. ಎತ್ಕೊಳ್ಳೋ ನಿನ್ ಫೋನ್ ಲೋ ಏಮಂತ. ಒಡಗು 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 ಒಡಗು. ನೋಡ್ರಿ ಎಲ್ಲ ಪ್ಯಾಕ್ ಆಗ್ಬಿಟ್ಟವ್ರೆ. ನನ್ಗೇನು ಇಲ್ಲ ಪ್ಯಾಕ್ ಆಗಕ್ಕೆ, ಅದಕ್ಕೆ ಉಡಿನೇ ಇತ್ತು ಹಂಗೆ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ವ್ಯೂ ಮಾತ್ರ ಮಸ್ತ್ ಅನ್ಕೊಳ್ರಿ. ಡೋರ್ಸ್ ಆಫ್ ಹೆವೆನ್ದು ಇನ್ ಮುನ್ನಾರು. 50 ರೂಪಾಯಿ ಒಬ್ರಿಗೆ ಟಿಕೆಟು. ಬಂದು ತಗೊಳ್ಳಿ, ಫುಲ್ ಎಂಜಾಯ್ ಮಾಡಿ ಪ್ಲೇಸ್ನ. ಇಲ್ಲಿ ಫಾಗ್ ಐತೆ, ಚಳಿ ಐತೆ ಅಂತ ಮನೇಲಿ ಕುತ್ಕೊಂಡಿರ್ಬೇಡಿ. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ಚೆನ್ನಾಗಿದೆ ನಿಜ, ಚೆನ್ನಾಗಿದೆ. ಹಿಂಗೆ ನಡ್ಕೊಂಡು ಹೋಗೋದು ಹಂಗೆ ಮುಂದೆ. ಗೈಸ್ ಇವಾಗ ಎಲ್ಲ ಮುಗಿಸ್ಕೊ ಬಂದಿದೀವಿ. ಫುಲ್ಲು ಕೋಲ್ಡ್ ಇಲ್ಲಿ ವೆದರು ಮಾತ್ರ. ಕಣ್ಣು ಹಂಗೆ ಮಂಜಾಗ್ತಾ ಇದೆ, ಹಂಗೆ ಫುಲ್ ಅಷ್ಟು ಮಂಜಿತ್ತು ಫಾಗು. ಮಳೆ ಬೇರೆ, ಚಳಿ ಬೇರೆ. ಟೀ ಪುಡಿ ಮಾಡ್ತಾನಂತೆ ಅದ್ರಲ್ಲಿ ಒಣಗಿಸ್ಬಿಟ್ಟು. ನಮ್ ನಂದನ್ನು 3 ರೋಸಸ್ ಟೀ ಪುಡಿ ಫುಲ್ಲು ಆಟೋ ಹಾಕು ಮಚ್ಚಿ. ಆಟ್ ಇದು ನೋಡ್ರಿ ಫುಲ್ಲು ಸೈಕ್ ಇದೇನು ಡೋರ್ಸ್ ಆಫ್ ಹೆವೆನ್. ಅಂಬರ್ಲಾ ಹೋಯ್ತಾ ಇರೋದು ಇವಾಗ ಬೇರೆ ಪ್ಲೇಸ್. ನಾಷ್ಟ ಇನ್ನ ಮಾಡ್ಲಿಲ್ಲ. 1 ಗಂಟೆ ಆಯ್ತು. 1 ಗಂಟೆ ಆದ್ರೆ ಇನ್ನ ನಾಷ್ಟ ಮಾಡ್ಲಿಲ್ಲ. ಇನ್ನೇನು 12:50.
ಯಾರೋ ಇವನು ಇಲ್ಲ ಸುಂದ್ರ ನೋಡಕ್ ಕೋತಿ ನನ್ ಮಗ ಇದ್ದಂಗ ಅವನೇ ಸುಂದರ ಅಂತ. ಗೈಸ್ ಇವಾಗ ಊಟಕ್ಕೆ ಬಂದಿದ್ದೀವಿ, ಮುನ್ನಾರ್ ಟೌನ್ ಬಂದಿದ್ದೀವಿ. ಒಂದು 190 ರೂಪಾಯಿ ಅಂತೆ ಆರ್ಡ್ರ್ ಮಾಡಿದ್ದೀವಿ. ಇವಾಗ ನೋಡ್ರಿ ಎಲ್ಲ ಇಲ್ಲಿದ್ದೀವಿ. ಗೈಸ್ ಬಿರಿಯಾನಿ ಆರ್ಡ್ರ್ ಮಾಡಿದ್ರೆ ಚಿತ್ರಾನ್ನ ಕೊಟ್ಟವ್ರು ನೋಡ್ರಿ. ದಿಸ್ ಇಸ್ ಕೇರಳ. ಏನು ಮಾಡೋಕ್ಕಾಗಲ್ಲ, ತಿನ್ಬೇಕಷ್ಟೇ. ಗೈಸ್ ನೋಡಿ ಬಿರಿಯಾನಿ ನೋಡಿ ನಮ್ಮ ಕರ್ಮ. ಕೇರಳದಲ್ಲಿ ಬಿರಿಯಾನಿಗೆ ಉಪ್ಪಿನಕಾಯಿ ಕೊಡ್ತಾರೆ ಗೈಸ್. ಮತ್ತೊಂದ್ಸತಿ ನೀವು ಮುನ್ನಾರ್ಗೆ ಬರ್ಬೇಕಂದ್ರೆ ಯೋಚನೆ ಮಾಡ್ಬೇಕು. ಚಿಕನ್ಗೆ ಜಾಸ್ತಿ ಇದು ಉಪ್ಪಿನಕಾಯಿ. ಗೈಸ್ ಇವಾಗ ಇಲ್ಲಿ ಬಂದಿದ್ದೀವಿ ಮಟ್ಟವಟ್ಟಿ ಡ್ಯಾಮ್ ಅಂತೆ. ಏನು ನೀರು ಪರ ಏನಿಲ್ಲ ಇಲ್ಲಿ, ಸುಮ್ಮನೆ ವೇಸ್ಟ್ ಆಗಿ ಬಂದಿದ್ದೀವಿ. ಮನೆಗೆ ಚಾಕ್ಲೇಟ್ಸ್ ತೊಗೊಂಡಿದ್ದೀವಿ. ಇವಾಗ ಏನಿಲ್ಲ, ಫುಲ್ಲು ಎಲ್ಲ ಸ್ಟೋರ್ಸ್ ನೋಡಿ, ಹೆವಿ ಸ್ಟೋರ್ಸ್ ಅನ್ಕೊಳ್ಳಿ. ಎಲ್ಲ ಗರ್ಲ್ಸ್ ಬಿಲಾಂಗಿಂಗ್ ಐಟಮ್ಸ್ ಇರೋದಿಲ್ಲಿ, ನಮಗೆ ಐಟಮ್ಸ್ ಎಲ್ಲ ಇಲ್ಲ ಇಲ್ಲಿ. ಅದಕ್ಕೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಮಟ್ಟಪಟ್ಟಿ ಡ್ಯಾಮ್ ವೇಸ್ಟು. ಇವಾಗ ಎಕೋ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ, ಅಲ್ಲೋಗಿ ನೋಡೋಣ ಬನ್ನಿ. ಗೈಸ್ ಇವಾಗ ಎಕೋ ಪಾಯಿಂಟ್ಗೆ ಬಂದಿದ್ದೀವಿ. ಹೆಂಗದೆ ಅಂದರೆ ಮಸ್ತಾಗದೆ ಮಾತ್ರ ಎಕೋ ಪಾಯಿಂಟು. ನಿಮಗೆ ತೋರಿಸ್ರೆ ಹಂಗೆ ಸೈಕೆ ಆಗ್ಬಿಡ್ತೀರ ಹಂಗೆ. ನೋಡ್ರಿ ಒಂಚೂರು ನೀರಿಲ್ಲ ಗೈಸ್. ಇದಕ್ಕಿಂತ ಮಳೆಗೆರೆ ಬೈಲೆ ಮೇಲು ಅಂದ್ಕೊಳ್ರಿ. ಇದಕ್ಕಿಂತ ಏನು ನೀರದೆ ಅನ್ಕೊ ಬಂದಿದ್ದು, ನೀರು ಇಲ್ಲ ಅಂದ್ರೆ ಇಲ್ಲಿವರೆಗೂ ಬರ್ಬೇಕಾಗಿ ಗೈಸ್. ಮಸ್ತಾಗಿ ವಿಡಿಯೋ ಮಾಡೋದನ್ನ ಅನ್ಕೊಂಡು ಬಂದೆ, ಆದರೆ ಮರಗಳು ಸಾಕಾದಾಗವೆ. ಅಲ್ಲಿ ನೋಡ್ರಿ ಫಾಗು ಮಸ್ತ್ ಅನ್ಕೊಳ್ರಿ. ಇದೆಲ್ಲ ಸೈಕು, ಆದರೆ ನೀರಿದ್ರೆ ಇನ್ನೂ ಸೈಕು. ನದಿ ಇದು ಹೇಳ್ಬೇಕಂದ್ರೆ, ಆದರೆ ಹೊಳೆ ನದಿ. ಏನು ಮಾಡೋದು, ನೀರಿಲ್ಲ ಅಷ್ಟೇ. ಎಂಟ್ರೆನ್ಸು 10 ರೂಪಾಯಿ ಅಂತೆ. ನಾವು 10 ರೂಪಾಯಿ ಒಂದು ಟೀ ಕುಡ್ಕೊ ಹೋಗ್ಬೋದು ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಈ ಜೊತೆ ನೋಡ್ಕೊಂಡು ಹೋಗ್ತೀವಿ. ಸರಿ, ಆಮೇಲೆ ಸಿಗ್ತೀವಿ ರೀ ಗೈಸ್. ಗೈಸ್ ಇವಾಗ ಎಕೋ ಪಾಯಿಂಟ್ಗೆ ಹೋಗ್ತೀವಿ. ಇನ್ನೊಂದು ಎಕೋ ಪಾಯಿಂಟ್ ಇದು, ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದೀವಿ. ನೋಡಿ ಸುತ್ತ ಸಕ್ಕ ನೋಡಿ ಫ್ರೆಂಡ್ಸ್, ಊರು ಯಾವ ವ್ಯೂ ಪಾಯಿಂಟ್ ಅಂದ್ಕೊಳ್ಳಿ. ಇದೆಲ್ಲ ಕೇರಳ ತುಂಬಾ ಮಸ್ತು. ಆದ್ರೆ ಒಂದ್ ಬೇಜಾರು ಅಂದ್ರೆ ಫುಡ್ ಅಷ್ಟೇ. ಅಲ್ಲಿ ಫುಡ್ ಚೆನ್ನಾಗಿರಲ್ಲ. ಆಮೇಲೆ ಕಾಸು ಹೆವಿ ಕಾಸ್ಟ್ಲಿ. ಇಲ್ಲಿ ನಮ್ಮ ಕಡೆ ಎಗ್ರೆಸ್ 50 ರೂಪಾಯಿ ಆದ್ರೆ 120 ರೂಪಾಯಿ. ಆಮೇಲೆ ಕೇರಳದಲ್ಲಿ ಕೊಬ್ಬರಿ ಎಣ್ಣೆ ಅಂತಾರೆ. ಕೊಬ್ಬರಿ ಎಣ್ಣೆ ಊಟ ಮಾಡೋದು ನಾವು. ಕೊಬ್ಬರಿ ಎಣ್ಣೆ ಊಟ ಎಲ್ಲ ಮಾಡಲ್ಲ. ಸಂಪ್ಯೂರ್ ಎಣ್ಣೆ ರುಚಿಗೋಲ್ಡ್ ಅದ್ರಲ್ಲಿ ತಿಂದವ್ರು ನಾವು. ಸೆಟ್ ಆಗಲ್ಲ ಇಲ್ಲೆಲ್ಲ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣವರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ ಊಟ. ಸೊ ಕೇರಳ ಇಸ್ ಫುಡ್ ಮಾತ್ರ ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜಸ್ ಅಂತ ಬಂದ್ರೆ ಫುಲ್ ವ್ಯೂ ಸೂಪರ್ ಆಗಿದೆ. ಬನ್ನಿ ಫುಲ್ ಎಂಜಾಯ್ ಮಾಡಿ ಕೇರಳನ. ಗೈಸ್ ಇವಾಗ ಕುಂಡಲ ಡ್ಯಾಮ್ ಬಂದಿದೀವಿ. ನೋಡ್ರಿ ಬ್ರಿಡ್ಜು ಸಾಕಾಗೈತೆ, ನೀರು ಚೆನ್ನಾಗೈತೆ. ಅವೆರಡು ಪ್ಲೇಸ್ ನೋಡೋದಕ್ಕಿಂತ ಇದೊಂದು ಸ್ವಲ್ಪ ಪರವಾಗಿಲ್ಲ ಅನ್ಕೊಳ್ರಿ. ನೀರು ಅಲ್ಲೋಗ್ಬಿಟ್ಟು ಅನ್ಸುತ್ತೆ. ಸಾಕಾಗೈತೆ. ಕುತ್ಕೋಬೇಡ್ರಿ ಅಂತ ಆಗೋರು ಇದ್ರ ಮೇಲೆ. ಕುತ್ಕೊಂಡು ಅಕಸ್ಮಾತ್ ಹಿಂದೆ ಬಿತ್ತು ಅಂದರೆ ಪಾತಾಳ, ಹಿಂದಕ್ಕೆ ಹೋದ್ರೆ ಪಾತಾಳ. ಯಪ್ಪ ಫುಲ್ಲು ಅಲ್ಲೋಡ್ರಿ ಸಾಕಾಗೈತಿ. ವ್ಯೂ ಎಲ್ಲ ಇದು ಮರಗಳು ನೋಡ್ರಿ ಎಷ್ಟೆಷ್ಟು ಉದ್ದಾವೆ. ಅಲ್ಲೋಡ್ರಿ ಒಂದು ಮರ ಬಿತ್ತು ಅಂದರೆ ಅಲ್ಲೆಲ್ಲ ಅಂಗಡಿಗಳೆಲ್ಲ ಉಷ್ಟು. ಸಕ್ಕತ್ತಾಗೈತೆ ಪ್ಲೇಸು ನೋಡ್ರಿ. ಕೇರಳಕ್ಕೆ ಬಂದರೆ ಇದೊಂದು ಡೆಸ್ಟಿನೇಷನ್ ಕನ್ಫರ್ಮ್ ಮಾಡ್ಕೊಳ್ರಿ. ಬನ್ನಿ, ಚೆನ್ನಾಗೈತೆ. ನೀರು ಇದ್ದಾಗ ಬರಬೇಕು. ನಾವು ನೀರು ಇಲ್ಲದೆ ಆದಾಗ ಬಂದ್ಬಿಟ್ರೆ ಇನ್ನೇನು ಮಾಡೋಕ್ಕಾಯ್ತದೆ. ನೀರು ಇದ್ದಾಗ ಬಂದರೆ ಫುಲ್ ಸೈಕ್ ಅಂದ್ಕೊಳ್ರಿ. ಪರ್ ಪರ್ಸನ್ ಅಲ್ಲ, ಒಂದು ಕಾರ್ಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಪರ್ಸನ್ಗೇನು ಚಾರ್ಜ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಬನ್ನಿ ಇದೆಲ್ಲ ನೋಡಿ ಗೈಸ್. ನೋಡಿ ಇಲ್ಲಿ ಬಂದಿದ್ದೋ ಡ್ಯಾಮ್ ಹತ್ರ. ಫುಲ್ ವ್ಯೂ ಮಸ್ತಾಗೈತೆ. ಆದರೆ ಇವ್ನ ಕಾಲ್ಗೆ ಲೀಚಸ್ ಕಚ್ಬಿಟ್ಟೈತೆ ನೋಡ್ರಿ. ಇಲ್ಲಿ ಫಸ್ಟ್ ಲೀಚಸ್ ಇವ್ನಿಗೆ ಕಚ್ಚಿರೋದು. ಟಮಾಟ ಹಣ್ಣು ರಸ ಕುಡಿದ್ಬಿಟ್ಟೈತೆ. ಕಚ್ಬಿಟ್ಟು ಹೊಂಟೋಗ್ಬಿಟ್ಟೈತೆ ಅದು. ಸ್ವಲ್ಪ ಎಲ್ಲೈತೆ ಅದು ಯಾವುದೋ ಒಂದು ಇದು ನೋಡಿದ್ವಲ್ಲ, ಲೀಚಸ್ ದಪ್ಪ ದಪ್ಪ ನೋಡ್ರಿ. ಇಲ್ಲ ಐತೆ ಲೀಚಸ್. ತುಳ್ದೆ ಸಾಯಿಸ್ಬಿಟ್ಟವನೆ. ಮಾಡೋಣ ಒಂದು ಬಲಿ ಆಗೈತೆ ಇವಾಗ. ಇನ್ನೂ ಎಷ್ಟು ಬಲಿ ಆಯ್ತಾವ ಅಂತ ಗೊತ್ತಿಲ್ಲ.
ಗೈಸ್ ಇವಾಗ ಟಾಪ್ ಸ್ಟೇಷನ್ಗೆ ಬಂದಿದ್ದೀವಿ. ಗಂಟೆ ಬಂದು 7. ತಮಿಳ್ನಾಡು ಬಾರ್ಡ್ರು, ಕೇರಳ ತಮಿಳ್ನಾಡು ಬಾರ್ಡ್ರ್ ಇದು. ನಾವು ಇವಾಗ ತಮಿಳ್ನಾಡಲ್ಲಿ ಇರೋದು. ಒಂದು 5 ಹೆಜ್ಜೆ ಆ ಕಡೆಗೆ ಆಗ್ತು ಅಂದರೆ ಅಲ್ಲಿ ನೋಡ್ರಿ ಅದು ಕೇರಳ, ಇದು ತಮಿಳ್ನಾಡು. ಬನ್ನಿ ಸಿಗ್ತೀವಿ, ಪೀಕ್ ತೋರಿಸ್ತೀವಿ, ಒಂದು ಟಾಪ್ ಸ್ಟೇಷನ್ ತೋರಿಸ್ತೀವಿ ನಿಮಗೆ. ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಂತ ಮತ್ತೆ ಫುಲ್ಲು ಚಳಿ. ನಾನು ಅದಕ್ಕೆ ಶರ್ಟ್ ಹಾಕೊಂಡಿದ್ದೀನಿ, ಈ ಹುಡಿ ಹಾಕೊಂಡಿದ್ದೆ, ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ಫ್ರೆಂಡು. ಬನ್ನಿ ನೋಡೋಣ ಮುಂದೆ ಹೋಗಿ ಸ್ಟಾಪ್ ಸ್ಟೇಷನ್ನ. ಫಸ್ಟ್ ಕೇರಳ, ಇವಾಗ ತಮಿಳ್ನಾಡು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಗೈಸ್ ನೋಡಿ ಬಂದಿದ್ದೀವಿ ಟಾಪ್ ಸ್ಟೇಷನ್ಗೆ. ವ್ಯೂ ಅಂತೂ ಕ್ರೇಜಿಯಾಗಿ ಐತೆ ನೋಡ್ರಿ, ಫುಲ್ಲು ಬೆಟ್ಟ. ಈ ಕಡೆ ಸೈಡ್ ನೋಡ್ರಿ, ಅಪ್ಪ ಒಳ್ಳೆ ವ್ಯೂ. ಕ್ಲೌಡ್ಸ್ ನೋಡ್ರಿ, ಮಸ್ತಾಗೈತೆ ಮಾತ್ರ ವ್ಯೂ. ಅಲ್ಲಿ ಯಾವುದೋ ಒಂದು ಮನೆ ಐತೆ ನೋಡ್ರಿ ಊರಲ್ಲಿ. ಅಲ್ಲಿ ಟ್ರೈಬಲ್ ಪೀಪಲ್ಸ್ ಇರ್ತಾರಂತೆ, ನಮ್ಗೆ ಎಂಟ್ರಿ ಇಲ್ಲ. ಅಲ್ಲಿ ಚೆಕ್ ಪೋಸ್ಟ್ ಇರುತ್ತಂತೆ, ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ, ಅಲ್ಲಿ ನಮ್ಮನ್ನ ಬಿಡ್ಲಿಲ್ಲ ಹೋಗ್ಬೇಕು. ಟ್ರೈಬಲ್ಸ್ ಪೀಪಲ್ ಇರ್ತಾರೆ. ಆಮೇಲೆ ಕಮ್ಯುನಿಟಿ ಮೆಂಬರ್ಸ್ ಇರ್ತಾರಂತೆ ಅಲ್ಲಿ. ಅಂದರೆ ಎಷ್ಟು ಜನ ಅಲ್ಲಿ ಇರ್ಬೇಕು ಅನ್ಸುತ್ತೋ ಅಷ್ಟೇ ಜನ ಇರೋದು, ಬೇರೆ ಅವ್ರನ್ನ ಹೊರಗಡೆ ಕರ್ಕೊಳ್ಳಲ್ಲ. ಊರಲ್ಲಿ ಅವ್ರವ್ರು ಮಾತ್ರ ಇರ್ತಾರೆ, ಕಾಡು ಜನಗಳು ಅಂತ ಎಲ್ಲ ಇರ್ತಾರೆ. ನೋಡ್ರಿ ವ್ಯೂ, ಸ್ವರ್ಗ ಅಂದ್ಕೊಳ್ರಿ. ಅಪ್ಪ ಪ್ಯಾರಡೈಸ್ ಇಷ್ಟು ಫಾರ್ ಟ್ರಾವೆಲಿಂಗ್ ಮತ್ತು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನೇಚರ್ನ. ಐತೆ ಆ ಊರಿಗೆ ಹೋಗ್ಬೇಕಂತ ಆಸೆ ಗೈಸ್. ಅಲ್ಲಿರೋ ಊರಿಗೆ ಅಲ್ಲೇ ಬಿಡಲ್ಲ, ಏನು ಮಾಡೋದು. 2 ದಿನ ಇಲ್ಲೇ ಆದರೂ ಆ ಊರಿಗೆ ಹೋಗೋಕ್ಕೆ ಪರ್ಮಿಷನ್ ಸಿಗುತ್ತೆ, ಸಿಗಲ್ವಂತೆ. ಯಾರು ಹೊರಗಡೆ ಬಿಟ್ಕೊಳ್ಳೋದೇನು ಅಂತ ಹೇಳಿ. ಫುಲ್ ಕ್ರೇಜಿ ಅಲ್ಟಿಮೇಟ್ ಆಗೈತೆ. ಎಲ್ಲೆಲ್ಲೋ ಮನೆಗಳವೆ ನೋಡ್ರಿ, ಅಲ್ಲಿ ತೋರಿಸ್ತೀನಿ. ಅದೆಲ್ಲ ಮನೆಗಳವೆ ಅಲ್ಲಿ, ಫುಲ್ಲು ಹೆವಿ. ಗೊತ್ತಾಗ ನೋಡಿ ನನ್ನ ಫ್ರೆಂಡ್ಸು. ಮಸ್ತಾಗೈತ್ಲೆ ವ್ಯೂ. ಅಲ್ಲಿ ರೆಸ್ಟೋರೆಂಟ್ಸ್ ಅದೆಲ್ಲ ಇರೋದು. ಅಲ್ಲಿ ನೋಡ್ರಿ, ಅಲ್ಲಿ ಸೂರ್ಯ ನೋಡ್ರಿ. ಇವತ್ತೇ 2 ದಿನದಿಂದ ಸೂರ್ಯ ಇವತ್ತೇ ನಾನು ನೋಡಿರೋದು. ಅಲ್ಲಿ ಹೋಗಕ್ಕಾಗಲ್ವಲ್ಲ, ಅದೇ ಅಲ್ಲಿ ಹೋಗಕ್ಕಾಗಲ್ಲ. ಬೆಂಕಿ ಹಾಕೋರೆ, ಬೆಂಕಿ ಕೈತಾ ಇದೀವಿ ನೋಡ್ರಿ. ಫುಲ್ಲು ಚಳಿ. ಅಲ್ಲೊಂದು ಹೋಮ್ ಸ್ಟೇ ಐತೆ, ಮಸ್ತಾಗೈತೆ ನೋಡ್ರಿ. ಇದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತೆ ಗೈಸ್ ಅಲ್ಲಿ. ಫೈರ್ ಕ್ಯಾಂಪು. ದೇವ್ರು ಬಂದಂಗೆ ಗೈಸ್. ನೋಡ್ರಿ ಇಲ್ಲಿ ನಮ್ಮ ಕೇಳಕ್ಕೆ ಬಂದಿದ್ವಲ್ಲ, ಅಲ್ಲಿ ಒಳ್ಳೆ ಊಟ ಮಾಡಿಕೊಟ್ಟಿದ್ರು ನಮ್ಮ ಫ್ರೆಂಡ್ಸು. ನೋಡ್ರಿ ಅಡುಗೆ ಎಲ್ಲ ತೋರಿಸ್ತಾರೆ ಇವಾಗ ನಮಗೆ ಏನೇನು ಮಾಡ್ತಾರೆ ಅಂತ. ನೋಡ್ರಿ ಆಮ್ಲೆಟು, ದೋಸೆ, ಟೀ ಎಲ್ಲ ಮಾಡ್ತಾರೆ ಇಲ್ಲಿ. ಫುಲ್ ಟೇಸ್ಟಿಯಾಗಿರುತ್ತೆ ಇದೆಲ್ಲ. ನೋಡ್ರಿ ಫ್ರೆಂಡ್ಸ್, ನಾವು ಮುನ್ನಾರಲ್ಲಿ ಇದೀವಿ. ನಮ್ಮ ತಾತ ಚೆನ್ನಾಗಿ ನಮ್ ಮಾತಾಡ್ಸ್ಕೊಂಡು ದೋಸೆ ಎಲ್ಲ ಸಕ್ಕದಾಗ ಹಾಕ್ತವ್ರೆ. ನೋಡ್ರಿ, ಸಪೋರ್ಟ್ ಮಾಡಿ. ಮುನ್ನಾರಿಗೆ ಬಂದ್ರೆ ಈ ಸೈಡ್ ಬನ್ನಿ, ಎಲ್ಲೂ ಇಲ್ಲ, ಮೇನ್ ರೋಡ್ ಮುನ್ನಾರ್ ಟೌನ್. ಆಲ್ಮಾರ್ಟ್ ಸೂಪರ್ ಮಾರ್ಕೆಟ್ ಪಕ್ಕನೇ ಶಾಪ್ ಇರೋದು, ಹೋಟೆಲ್ ಇರೋದು. ಬನ್ನಿ ವಿಸಿಟ್ ಮಾಡಿ. ಮಾಡ್ತಾರೆ ಬನ್ನಿ. ಫುಲ್ ಫ್ರೆಂಡ್. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಣ. ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು. ಎಲ್ಲ ಅದೃಷ್ಟ ಕೋಟ ಕಣ್ಣ. ಗೈಸ್ ನೋಡ್ರಿ, ಇವಾಗ ಕೊಚ್ಚಿಗೆ ಬಂದೀವಿ, ಕೊಚ್ಚಿ ಫೋರ್ಟ್ಗೆ. ಅಲ್ಲೇ ಮಾತ್ರ ಬೆಂಕಿ ಎಲೆ ಹೊಡಿತೈತಿ ಇಲ್ಲಿ, ಸಖತ್ತು. ನೋಡ್ರಿ ನಮ್ಮ ಶಿಷ್ಯ ಅಲ್ಲೇ ಕೂತವನೆ, ಅಲ್ಲೇ ನೋಡ್ರಿ ಹೆಂಗ್ ಹೊಡಿತಾ ಇಲ್ಲಿ. ಕೊಚ್ಚಿ ಅಲ್ಲೊಂದು ಹಡಗು ಬರ್ತೈತೆ ನೋಡ್ರಿ, ಹಡಗು, ದೊಡ್ಡ ಹಡಗು. ಅಲ್ಲೆಲ್ಲ ಬೋಟ್ ಎಲ್ಲ ಐತೆ ನೋಡ್ರಿ. ಮಸ್ತ್ ಪ್ಲೇಸ್ ಅನ್ಕೊಳ್ಳಿ. ಇವಾಗ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಕೊಚ್ಚಿನ. ಫಸ್ಟು ಕಾಲು ಕೈ ತೊಳ್ಕೊಂಡು, ಮುಖ ತೊಳ್ಕೊಂಡು, ನಾಷ್ಟ ಮಾಡ್ಕೊಂಡು ಬರೋಣ ಬನ್ನಿ. ಆಮೇಲೆ ಸಿಗ್ತೀವಿ ನಿಮ್ಗೆ. ಗೈಸ್ ಅಲ್ಲೋಡಿ, ಇಲ್ಲಿಂದ ಅಲ್ಲೊಂದು ಬೋಟ್ ಬರ್ತದೆ. ಎಲ್ಲ ಜನ ತುಂಬ್ಕೊ ಹೋಯ್ತವ್ರಲ್ಲಿ, ಕಾರು ಜನ ಎಲ್ಲ ತುಂಬ್ಕೊಂಡು. ಸೂಪರ್. ಆ ಕಡೆ ದಡಕ್ಕೆ ಹೋಗ್ಬೇಕು ನಾವು ಇವಾಗ. ಏನಿಲ್ಲ ಅಂದ್ರೆ ಒಂದು 20 ಕಿಲೋಮೀಟರ್ ಜರ್ನಿ ಇದರಲ್ಲೇ. ಸೈಕಲೆಲ್ಲ ಎತ್ಕೊಂಡ್ಬಂದವ್ರು ನೋಡಿ ಯಾರು. ಎಲ್ಲೋ ಇದು? ಇಲ್ಲೇ ಕಣ್ಲಾ?
ಇಲ್ಲ ಇಲ್ಲೇ ನೋಡ್ಕೊ ತಿರುಗಿಸ್ತಾನೆ. ಇಲ್ಲ ಅಲ್ಲೇ ಅನ್ಸ್ತದೆ. ಹೌದಾ? ಇರ್ಬೇಕು ಮಚ್ಚಿ, ಇಲ್ಲೇ ಇರ್ಬೇಕು ಗೈಸ್. ಇಲ್ಲಿವರೆಗೂ ಅಷ್ಟೇ ಇರ್ಬೇಕೇನೋ ಗೊತ್ತಿಲ್ಲ. ಅಷ್ಟೇ ನೋಡ್ರಿ, ಈ ಕಡೆ ದಡಕ್ಕೆ ಬಂದು ಇವಾಗ ಬರ್ತಾರೆ ನಾವು ಕಾರ್ ಎತ್ಕೊಂಡು. ವಾವ್, ಈ ಕಡೆ ದಡಕ್ಕೆ ಲ್ಯಾಂಡ್ ಆಗಿದ್ದೀವಿ ಇವಾಗ. ಅಲ್ಲಿ ನಮ್ಮ ಕಾರ್ ಬತ್ತಾವ ನೋಡಿ, ಡಿಸೈರು. ಬಾಳೆಹಣ್ಣಕ್ಕೆ ಹೋಯ್ತಾವ ಅಣ್ಣ. ಬಾಳೆಹಣ್ಣು ಮರಕ್ಕೆ 50 ರೂಪಾಯಿ kg ಅಂತೆ. ಮತ್ತು ನಮ್ಮ ಕಾರು ಸೈಡಿಗೆ ಹಾಕ, ಸೈಡಿಗೆ ಹೊತ್ಕೊ ಹೋಗೋಣ ಬನ್ನಿ ಇವಾಗ. ಮಸಿ ಯಾವುದದು ಬೀಚು? ಚೆರಾಯಿ ಬೀಚ್ಗೆ ಹೋಯ್ತಾ ಇದ್ದೀವಿ ಇವಾಗ ಗೈಸ್. ಚೆರಾಯಿ ಬೀಚ್ಗೆ ಹೋಯ್ತಾ ಇದ್ದೀವಿ ಇವಾಗ. ನಡಿ 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 ಸುಜಾ, ನಡಿ ಡ್ರೈವರ್, ನಡಿ ನೀವು. ಅಣ್ಣ ಬಾಳೆಹಣ್ಣು ಮಾರ್ತಾ ಇದ್ದಾರೆ 50 ರೂಪಾಯಿ ಅಂತ kg. ಗೈಸ್ ಇವಾಗ ಐಲ್ಯಾಂಡ್ ಬಂದಿದ್ದೀವಿ ನೋಡಿ, ಚಿರಾಯಿ ಬೀಚ್ ಅಂತೆ. ಆದರೆ ಎಂಟ್ರಿ ರೆಸ್ಟ್ರಿಕ್ಟೆಡ್. ನಮ್ಮ ಡಾಗೇಶ್ ಬಾಯ್ ಬರ್ತಾರ ನೋಡಿ. ನಮ್ಮ ಡಾಗೇಶ್ ಬಾಯ್ ಏನಕ್ಕೆ ಕೇಳಕ್ಕೆ ಬಂದರೆ ನೋಡ್ರಿ, ಈ ಥರ ಎಲ್ಲದ ಬ್ಯಾನರ್ ಹಾಕಿರ್ತಾರೆ. ಏನು ಮಾಡ್ತಿದ್ಯಾ? ಪೋರ್ಚುಗಲ್ ಫುಲ್ ಫುಟ್ಬಾಲ್ ಫ್ಯಾನ್ಸ್ ಇರಲ್ಲ. ನಾವು ಪೋರ್ಚುಗಲ್ ಫ್ಯಾನೇ, ನಾವೇ ಪೋರ್ಚುಗಲ್ ಫ್ಯಾನ್ಸ್. ಅಲೋ ಇಲ್ಲ ಕಣ ಯಾರಿಗೂ, ಡಾಗೇಶ್ ಬಾಯ್ಗಳಿಗೆ ಮಾತ್ರ ಅಲೋ ಇರೋದು. ನೀರು ನೋಡೋ ಅಲ್ಲಿ. ಗಾಡಿಗಳು ಮಾತ್ರ ಹೋಗ್ಬಾರ್ದು. ಅವರೆಲ್ಲ ಅಲ್ಲಿ ಇಲ್ವಾ? ನೋಡು, ಮೀನು ಹಿಡಿತವ್ರೆ, ಮೀನು ಏನೇನೋ ಹಿಡಿದವ್ರೆ. ಸಿಹಿ ಮೀನ್ಸ್ ಇದೆಲ್ಲ ಗೊತ್ತಿಲ್ಲ. ಆ ಮೀನ್ಸ್ ಇರಬೇಕು. ಅಲ್ಲಿ ಬಲ್ಲೆ ಬಿಟ್ಟವ್ರೆ, ಅಲ್ಲಿ ಹಿಡಿತಾರೆ. ತೋರಿಸ್ತೀನಿ ಬನ್ನಿ ನೋಡಿ. ಆ ಬಲ್ಲೆ ಬಿಟ್ಟವ್ರೆ, ಎತ್ತಾರೆ. ಎಷ್ಟು ಮೀನು ಸಿಗ್ತದೋ ಅಷ್ಟು. ಎಲ್ಲ ಫಿಶ್ ಮಾರ್ತಾರೆ ಇಲ್ಲೆಲ್ಲ, ಏನೇನೋ ಸಿಗ್ತಾವ ಗೈಸ್. ಸಿ ಅಲ್ವಾ ಅದಕ್ಕೆ. ನೋಡ್ರಿ ಇವಾಗ ಮೀನು ಹಿಡಿತವ್ರೆ. ಇವ್ರದ್ದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಬಿಟ್ಟಾರ ಗೈಸ್. ಇವಾಗ ಬರ್ತಾವ ನೋಡ್ರಿ ಮೀನು ಅದ್ರಲ್ಲಿ. ಬಂದು ಹದ್ದು ರಣಹದ್ದುಗಳೆಲ್ಲ ಕಾಯ್ಕೊಂಡವೆ ಮೀನಿಗೆ, ಕಾಗೆ ಎಲ್ಲ. ಓಹೋ, ಇದು ಹಿಂಗೆ ಬಂದ್ಬಿಡ್ತು. ಇವಾಗ ಹೋಯ್ತವ್ರೆ, ಎತ್ಕೊಬರ್ತಾರೆ ನೋಡ್ಕೊಳ್ಳಿ ನೀನ. ವಾವ್, ಅದ್ರ ಮೇಲೆ ನಡ್ಕೊಯ್ತಾರೆ ಅನಿಸ್ತದೆ. ಹೋಯ್ತವ್ರೆ. ಅಭ್ಯಾಸ ಆಗ್ಬಿಟ್ಟಿರ್ತದಲ್ವ ಅವ್ರಿಗೆ ಬ್ಯಾಲೆನ್ಸು. ಎಳ್ಕೊತಾವ್ರೆ ಇವಾಗ ಮೀನುಗಳು. ಸ್ವಲ್ಪ ಅಷ್ಟೇ ಕಣ. ಅಷ್ಟು ದೊಡ್ಡ ಬಲೆಗೆ ಅಷ್ಟೇ ಮೀನು ಬಂದ್ಬಿಟ್ಟಿವೆ. ಇವಾಗ ಎತ್ತಿದ್ರು ಅಷ್ಟೇನಾ? ಎತ್ಕೊಬತ್ತವ್ರಿ ರೀ ಗೈಸ್. ಅಷ್ಟೇ ಮೀನು ಸಿಗ್ತವೆ. ನಾನೇನಾದ್ರು ತುಂಬ ಬೀಳ್ತವೆ ಅಂದ್ಕೊಂಡೆ, ಅದು ತುಂಬ ಬೀಳಿಲ್ಲ. ಬತ್ತವ್ರೆ ನಮ್ಮ ಚೇಟಾ ಬೈ ಬತ್ತವ್ರೆ. ವಿಮಲ್ ಪೇಪರ್ ಎಲ್ಲ ಬಿದ್ದೋಗವಲ್ಲ, ಹಾಕ್ತಾವ ನೋಡಿ ಮೀನುಗಳು. ಸ್ನೇಕ್ ಮೀನು ತೋರಿಸ್ತೀವಿ ನೋಡಿ ಇವಾಗ. ಯಾವ ತರ ತಿರುಗಿಸ್ಬಿಡ್ತಾರೆ. ಕಲ್ಲು ಬರ್ತಾವೆ, ಅದಕ್ಕೆ ಹೋಗ್ಬಿಡಿ. ಮೀನು ಆಡ್ತಾವ ಒಳಗಡೆ. ಏಡಿಕೈ ಇಲ್ಲವೇ ನೋಡ್ರಿ, ಏಡಿಕೈ ನೊರೆ ಬಿಟ್ಕೊಬಿಟ್ಟವೆಲ್ಲ ಏಡಿಕೈ. ತೆಗಿತಾರೆ ನೋಡಿ ಇವಾಗ ಮೀನು. ಮೀನು ವಿಮಲ್ ಸ್ಟಾರ್ ಫಿಶ್ ಅದು
ಸ್ಟಾರ್ ಫಿಶ್ ಎಲ್ಲ ಬಿದ್ದಾರೆ ಗೈಸ್. ಇದೇನು ಇಲ್ಲದೆ ಇಲ್ಲಾಂದ್ರೆ 300 ರೂಪಾಯಿ ದುಡ್ಡು ಇರ್ತದೆ ಇದರಲ್ಲಿ. ಇನ್ನೂ ಜಾಸ್ತಿನೇ ಮುಳ್ಳಿಲ್ದೇವಿರೋ ಹೋಗು. ಗೈಸ್ ನೋಡಿ ಸಿ ವಾಕು ರೆಸ್ಟ್ರಿಕ್ಟೆಡ್ ಆದರೂ ನಮ್ಮ ಬಾಯ್ಸ್ ಎಲ್ಲ ಹೋಯ್ತವ್ರೆ. ಜಾಸ್ತಿ ಒಳಗಡೆ ಹೋದರೆ ಫುಲ್ ಅಲ್ಲೇ ಐತೆ, ಫುಲ್ ಎಳ್ಕೊಂಡು ಹೋಗ್ಬಿಡುತ್ತೆ ಅಂದ್ಬಿಟ್ಟು ನೀರು ಅರ್ಗೆಲ್ಲೇ ಹೋಗ್ಬೇಕು ಸೈಡಲ್ಲೇ. ಇದೆಲ್ಲ ನೋಡಿ ಮಸ್ತ್ ಪ್ಲೇಸು, ವಿಸಿಟ್ ಮಾಡಿ. ಕೇರಳ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ವಿಸಿಟರ್ಸ್, ಟ್ರಾವೆಲಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಎಂಜಾಯ್ ಮಾಡ್ಬೋದು ಚೆನ್ನಾಗಿ. ಬನ್ನಿ ಇಲ್ಲಿಗೆ ಕೇರಳಕ್ಕೆ. ಯಾರು ಈಜು ಹೊಡ್ಕೊ ಬತ್ತವ್ರೆ, ಫುಲ್ ಒಳಗಡೆ ಹೋಗಿದ್ರು ಅವ್ರು ಮೀನು ಹಿಡ್ಕೊಬರಕ್ಕೆ ಅನ್ಸುತ್ತೆ. ಈಜು ಹೊಡ್ಕೊ ಈಚೆಗೆ ಬತ್ತವ್ರೆ. ನಾನೇನಾರು ಹಂಗೆ ಹೋದರೆ ಅಲ್ಲೇ ಒಳಗಡೆನೇ ಹೊಂಟೋಗ್ಬಿಡ್ತೀನಿ. ನನಗೆ ಈಜು ಬರೋಲ್ಲ ಮೊದಲೇನೆ. ಒಳಗಡೆ ಹೊಂಟೋಗ್ಬಿಟ್ರೆ ಏನೂ ಸಿಗೋಲ್ಲ. ನಾನು ಈಜು ಆಮೇಲೆ ಬರ್ತೀನಿ, ಎತ್ಕೊಯ್ತಾರೆ ನನ್ನ ಮನೆಗೆ ಅಷ್ಟೇ. ಅವರೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ, ಅದಕ್ಕೆ ಹಂಗೆ ಹೋಗ್ತಾರೆ. ಮೀನು ಹಿಡ್ದು ಅಭ್ಯಾಸ ಆಗಿರ್ತದಲ್ಲ ಅದಕ್ಕೆ. ಕಾಡಿನ ರಾಜ ಸರ್ ಇವರು. ಗೈಸ್ ಇವಾಗೆಲ್ಲ ಆಟ ಆಡ್ಕೊಂಡು, ಕಬಡ್ಡಿ ಎಲ್ಲ ಆಡ್ಕೊಂಡು, ನೀರಲ್ಲೆಲ್ಲ ಆಟ ಆಡ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ. ರೂಮ್ಗೆ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಮನೆ ಕಡೆ ಊಟ ಮಾಡ್ಬಿಟ್ಟು ಅಷ್ಟೇ ಗೈಸ್. ನಾನು ಹೇಳ್ತೀನಿ ಕುಡಿ. ಓಡಾಗ ಆಟ ಆಡ್ತಾ ಏನ್ ಗೊತ್ತಾ ಗೈಸ್, ಅಲ್ಲಿ ಆಡ್ತಾ ಇದೀವಿ ಸಮುದ್ರದಲ್ಲಿ. ಏನ್ ರಿಸ್ಟ್ರಿಕ್ಟೆಡ್ ಆಕ್ಚುಲಿ. ಹಿಂಗೆ ಹಿಂಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಗೈಸ್, ಬಂದ್ವಾ ಸಮುದ್ರದಲ್ಲಿ ಆಡೋಣ ಅಂತ. ಇಲ್ಲಿ ರಿಸ್ಟ್ರಿಕ್ಟೆಡ್ ಹೇಳ್ಬೇಕಂದ್ರೆ ರಿಸ್ಟ್ರಿಕ್ಟೆಡ್. ನಾವು ಜಾಸ್ತಿ ಒಳಗಡೆ ಹೋಗಿಲ್ಲ, ಸುಮ್ಮನೆ ಇಲ್ಲೇ ನಿಂತಿದ್ವಿ. ಇವ್ರು ಒಂದಿಬ್ರು ಬಂದ್ಬಿಟ್ಟು ಹ್ಞೂ ಅಂತ ಹೇಳ್ತಾ ಇದ್ರು. ಅವ್ರ ಜವಾಬ್ದಾರಿ ಅವ್ರು ಮಾಡ್ತಾ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ನಾವೇನು ಒಳಗಡೆ ಇಳಿದು ಆಡ್ತಾ ಇರಲಿಲ್ಲ, ಸುಮ್ಮನೆ ಕಾಲು ತ್ಯಾವ ಆಗೋಷ್ಟು ಮಾಡ್ತಾ ಇದ್ವಿ ಅಷ್ಟೇ. ಆಮೇಲೆ ನಾವು ಬೈದ್ರು, ಹೋಗ್ಲಿ ಬಿಡಿ ಇನ್ನೇನು ಅವ್ರದ್ದೇ ಇದಲ್ವಾ, ರಿಸ್ಟ್ರಿಕ್ಟೆಡ್ ಅಲ್ವಾ, ನಮ್ಮದೇ ತಪ್ಪನ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕಬಡ್ಡಿ ಆಡ್ತಾ ಇದ್ದೀವಿ. ವೇಸ್ಟ್ ಮಗ ಆಗೈತೀವಿ ಗೈಸ್. ಇಲ್ಲಿ ನೋಡ್ರಿ ನಮ್ಮ ಟ್ರಿಪ್ಗೆ ಯಾರ್ಯಾರೋ ಬರ್ರಿ ಅಂದರೆ ಬರಲಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಬರಲಿಲ್ಲ. ನೋಡಿ ಕಟಕ್ ಮಾಮ, ನಮ್ಮ ಡಾಗೇಶ್ ಬೈ ಗ್ಯಾಂಗು ಟ್ರಿಪ್ಗೆ ಬಂದಿದ್ದಾರೆ. ಇವ್ರಿಗೆ ಆಗ್ಲಿ ಎಂಟರ್ಟೈನ್ಮೆಂಟ್ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವೆಲ್ಲ 3-3.5 ಸಾವಿರ ಕೊಟ್ಬಿಟ್ಟು ರೂಮ್ ಮಾಡ್ಕೊಂಡ್ರೆ ಇವ್ರು 1 ರೂಪಾಯಿ ರೂಮ್ ಇಲ್ದಂಗೆ ನಿದ್ದೆ ಮಾಡ್ತಾವ್ರೆ. ಮಚೀಸ್ ಬಾಯ್ ಅಲ್ಲೋಡಿ, ನಮ್ಮ ಲೀಡರ್ ಅಲ್ಲಿ ಹೋಯ್ತವ್ರೆ. ಡಾಗೇಶ್ ಬೈ ಲೀಡರ್ ಅವರು, ಡಾಗೇಶ್ ಗ್ಯಾಂಗ್ ಲೀಡರ್. ಹೆಣ್ಣೈ ಅಂತ ಇದೀನಿ, ಎಣ್ಣೈ ಅನ್ನಕ್ಕೆ ಹೋಗಿ. ಕ್ರಿಕೆಟ್ ಪಿಚ್ ಇದು. ನೋಡಿ ಫ್ರೆಂಡ್ಸ್, ಇವಾಗ ಮನೆಗೆ ಹೋದ್ರೆ ಕಾಲೇಜ್ ಮುಗ್ದೋಗಿತ್ತೆ, ಅದೊಂದು ಬೇಜಾರು. ಇನ್ಯಾವ ಕಾಲೇಜ್ ಅವ್ರ ಜೀವನ ಚೆನ್ನಾಗೆ ಗುಮ್ಮುತ್ತೆ ಒಟ್ಟಿನಲ್ಲಿ. ಅವ್ರ ಜೀವನದಲ್ಲಿ ಇವಾಗ ಏನಂತ ಇವಾಗ ರಿಯಲ್ ಎಕ್ಸ್ಪೀರಿಯನ್ಸ್ ನಮ್ಮ ಜೀವನದಲ್ಲಿ. ಗೈಸ್ ಡೇ 2 ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅಲ್ಲೇ ಸೆಟ್ ಮಾಡಿ. ಮಳೆ ಬರ್ತಾರೆ. ನೆಕ್ಸ್ಟು ಡೇ 3 ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್